ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಕತ್ತೆ ಸಾಕಾಣಿಕೆಗಾಗಿ ಪ್ರೋತ್ಸಾಹ ನೀಡುವಂತಹ ಒಂದು ಕಂಪನಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಹೊಸಪೇಟೆಯ ವಿಜಯನಗರ ಜಿಲ್ಲೆಯಲ್ಲಿ ಬಹಳ ಒಂದು ಸುದ್ದಿಯನ್ನು ಮಾಡಿದ್ದಂತಹ ಈ ಒಂದು ಕಂಪನಿ ಏನಿದೆ ಅದು ಜೆನ್ನಿ ಅನ್ನುವಂತಹ ಕಂಪನಿ. ಈ ಒಂದು ಜೆನ್ನಿ ಮಿಲ್ಕ್ ಅನ್ನುವಂಥ ಕಂಪನಿ ಏನಿದೆ ಇದು ಮೂಲತಃ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯದಾಗಿದೆ. ಈ ಜೆನ್ನಿ ಮಿಲ್ಕ್ ಕಂಪನಿಯವರು ಈ ಒಂದು ನಮ್ಮ ರೈತರಿಗೆ ಈ ಒಂದು ಕತ್ತೆ ಹಾಲಿಗೆ ಬಹಳ ಬೆಲೆ ಇದೆ, ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು, ಹಾಗಾಗಿ ಅದಕ್ಕೆ ಸಾಕಷ್ಟು ಬೆಲೆ ಬರುತ್ತೆ, ಅದರ ಆದಾಯವೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ರೈತರಿಗೆ ಈ ಒಂದು ಕತ್ತೆಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ರು. ಸ್ನೇಹಿತರೆ, ಈಗ ಆ ಒಂದು ಕತ್ತೆ ಮಾರಾಟಗಳನ್ನು ಮಾಡ್ತಾ ಇರ್ತಕ್ಕಂತಹ ಕಂಪನಿಗೆ ಬೀಗ ಬಿದ್ದಿದೆ. ಈ ಒಂದು ಕಂಪನಿಗೆ ಬೀಗ ಬಿದ್ದಿರುವುದರ ಹಿಂದಿನ ಕಾರಣವೇನು ಮತ್ತು ಈಗಾಗಲೇ ಹಣವನ್ನು ನೀಡಿ ಕತ್ತೆಗಳನ್ನು ಕೊಂಡುಕೊಂಡಿರ್ತಕ್ಕಂತಹ ರೈತರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಾ ಇರತಕ್ಕಂತಹ ವಿಡಿಯೋಗಳಲ್ಲಿ ಮಹತ್ವಕರವಾದಂತಹ ಅಪ್ಡೇಟ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಒಂದು ಕತ್ತೆಯ ಹಾಲಿಗೆ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಹೆಚ್ಚಿನ ಬೆಲೆಯ ಬಗ್ಗೆ ರೈತರಿಗೆ ಒಂದು ವಿವರಣೆಯನ್ನು ನೀಡಿ ಈ ಒಂದು ನಮ್ಮ ಒಂದು ರೈತರಿಂದ ಸಾಕಷ್ಟು ಹಣಗಳನ್ನು ಪಡೆದುಕೊಂಡು ಅವರಿಗೆ ಈ ಒಂದು ಕತ್ತೆಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಅಂತ ನೀಡ್ತಾಯಿದ್ರು. ಅದಕ್ಕಾಗಿ ಅವರು ರೈತರಿಂದ ಸಾಕಷ್ಟು ಒಂದು ಹಣವನ್ನು ಪಡೆದುಕೊಂಡು ಅದಕ್ಕೆ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತಾ ಇದ್ರು. 3 ವರ್ಷಗಳ ಅಗ್ರಿಮೆಂಟ್ ಅಂತ ಮಾಡಿಕೊಂಡು 3 ಕತ್ತೆಗಳನ್ನು ಅಂದರೆ ಹೆಣ್ಣು ಕತ್ತೆಗಳನ್ನು ಮತ್ತು 3 ಕತ್ತೆ ಮರಿಗಳನ್ನು ಈ ಒಂದು ನಮ್ಮ ರೈತರಿಗೆ ಸಾಕಲಿಕ್ಕೆ ಅಂತ ಕೊಡ್ತಾಯಿದ್ರು. ಯಾರಿಗೆಲ್ಲ ಲಕ್ಷಗಟ್ಟಲೆ ಹಣವನ್ನು ಪಡೆದುಕೊಂಡು ಈ ಕತ್ತೆಗಳನ್ನು ಸಾಕಲಿಕ್ಕೆ ಅಂತ ನೀಡಿದರೆ ಅವರಿಂದ ಕತ್ತೆಯ ಹಾಲನ್ನು ಕೂಡ ತಾವೇ ಸಂಗ್ರಹಿಸಿಕೊಂಡು ಅದನ್ನು ಮಾರಾಟ ಮಾಡುವ ಒಂದು ಅವರು ಪ್ರಕ್ರಿಯೆಯನ್ನು ತೋರಿಸ್ತಾ ಇದ್ರು. ಹೀಗಾಗಿ ಈ ಒಂದು ಉದ್ಯೋಗದಿಂದ ಪ್ರತಿ ತಿಂಗಳು 80,000ಕ್ಕಿಂತಲೂ ಹೆಚ್ಚಿನ ಆದಾಯವನ್ನು ಪಡ್ಕೋಬೋದು ಅನ್ನುವಂತಹ ಮಾಹಿತಿಯನ್ನು ಇವರು ರೈತರಿಗೆ ನೀಡ್ತಾ ಇದ್ರು. ಈ ಒಂದು ಜೆನ್ನಿ ಮಿಲ್ಕ್ ಅನ್ನುವಂತಹ ಕಂಪನಿ ಏನಿದೆ ಇದು ಕಳೆದ 3 ತಿಂಗಳಿನಿಂದ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹೀಗಾಗಿ ಈಗಾಗಲೇ ಕೆಲವೊಂದಿಷ್ಟು ಜನ ಈ ಒಂದು ಕಂಪನಿಯಲ್ಲಿ ಲಕ್ಷಗಟ್ಟಲೆ ಒಂದು ಮೊತ್ತವನ್ನು ನೀಡಿ ಕತ್ತೆಗಳನ್ನು ಖರೀದಿ ಮಾಡ್ಕೊಂಡಿದ್ದಾರೆ ಸಾಕಾಣಿಕೆ ಮಾಡಲಿಕ್ಕೆ ಅಂತ. ಕಂಪನಿಯವರ ಪ್ರಕಾರ 6 ತಿಂಗಳ ನಂತರ ಅವರ ಒಂದು ಅಗ್ರಿಮೆಂಟಿನ ಒಂದು ಡೆಪಾಸಿಟ್ ಹಣ ಏನಿದೆ ಅದನ್ನು ವಾಪಸ್ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಇವರು ರೈತರಿಗೆ ನೀಡ್ತಾ ಇದ್ರು. ಹಾಗೂ ಆ ಒಂದು ಕತ್ತೆಗಳಿಂದ ಬರ್ತಕ್ಕಂಥ ಹಾಲನ್ನು ಕೂಡ ತಾವೇ ಸಂಗ್ರಹಣೆ ಮಾಡಿ ತದನಂತರ ಒಂದು 10 ದಿನಗಳ ಅಂತರದಲ್ಲಿ ಯಾರಿಂದ ಹಾಲನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಒಂದು ಹಣವನ್ನು ಕೊಡುವಂತಹ ಬಗ್ಗೆ ಇವರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಸಾಕಷ್ಟು ಜನ ಈ ಒಂದು ಹೆಚ್ಚಿನ ಆದಾಯವನ್ನು ಬರುವಂತಹ ಈ ಒಂದು ಕೆಲಸ ಏನಿದೆ ಈ ಕೆಲಸಕ್ಕಾಗಿ ತಾವು ಈಗಾಗಲೇ ಮಾಡ್ತಾ ಇರ್ತಕ್ಕಂತಹ ಕೆಲಸವನ್ನು ಅಂದರೆ ನೌಕರಿಯನ್ನಾಗಲಿ ಬೇರೆ ಕೆಲಸಗಳನ್ನಾಗಲಿ ಅವುಗಳನ್ನು ಬಿಟ್ಟು ಈ ಒಂದು ಕತ್ತೆಯ ಸಾಕಾಣಿಕೆಯ ಒಂದು ಕೆಲಸಕ್ಕಾಗಿ ಲಕ್ಷಗಟ್ಟಲೆ ಹಣವನ್ನು ಕೊಡಲಿಕ್ಕೆ ತಯಾರಾಗಿದ್ದರು. ಆದರೆ ಈಗ ಕೆಲವೊಂದಿಷ್ಟು ರೈತ ಸಂಘಟನೆಗಳು ಈ ಒಂದು ಕಂಪನಿಯು ರೈತರಿಂದ ಮತ್ತು ಈ ಒಂದು ಕತ್ತೆಯನ್ನು ಸಾಕಾಣಿಕೆ ಮಾಡುವವರಿಂದ ಲಕ್ಷಗಟ್ಟಲೆ ಹಣವನ್ನು ಪಡೆದಿರುವ ಬಗ್ಗೆ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿರ್ತಾರೆ. ಹಾಗಾಗಿ ಈ ಕುರಿತಂತೆ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಅಂತ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದಂತಹ ಮನೋಹರ್ ಅವರು ಈ ಬಗ್ಗೆ ಒಂದು ತನಿಖೆಯನ್ನು ನಡೆಸ್ತಾರೆ. ಈ ಒಂದು ತನಿಖೆಯಲ್ಲಿ ಕಂಪನಿಯ ದಾಖಲೆಗಳನ್ನು ಪರಿಶೀಲಿಸಿದ ಅಧಿಕಾರಿಗಳ ತಂಡಕ್ಕೆ ಈ ಒಂದು ಟ್ರೇಡ್ ಲೈಸೆನ್ಸ್ ಏನಿರುತ್ತೆ ಅದು ಇಲ್ಲದ ಕಾರಣ ಈ ಒಂದು ಕಂಪನಿಗೆ ಬೀಗವನ್ನು ಹಾಕಿಸಿರ್ತಾರೆ. ಈ ಒಂದು ಕಂಪನಿಯ ವಿಷಯ ತಿಳಿತಾ ಇದ್ದಂತೆಯೇ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಮತ್ತು ಪರಿಸರ ಇಂಜಿನಿಯರ್ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಒಂದು ತನಿಖೆಯನ್ನು ನೀಡಿ ಪರಿಶೀಲನೆ ನಡೆಸಿದಾಗ ಉದ್ಯಮ ಪರವಾನಗಿ ಕೂಡ ಇವರು ಪಡೆದಿರೋದಿಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ಈ ಒಂದು ಕಂಪನಿಯನ್ನು ಬಂದ್ ಮಾಡಿರ್ತೇವೆ, ಸಂಬಂಧಿಸಿದ ಒಂದು ಇಲಾಖೆಗಳಿಂದ ಅನುಮತಿಯನ್ನು ಪಡೆದುಕೊಂಡ್ರೆ ಆ ಆಧಾರದ ಮೇಲೆ ಟ್ರೇಡ್ ಲೈಸೆನ್ಸನ್ನು ನೀಡುವ ಕುರಿತು ಒಂದು ಪರಿಶೀಲನೆ ಮಾಡಬಹುದು ಅಂತ ಕೂಡ ಅವರು ತಿಳಿಸ್ತಾರೆ. ಈ ಕಂಪನಿಯು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಸರಿಯಾದ ಒಂದು ದಾಖಲೆಗಳನ್ನು ಇಟ್ಟುಕೊಂಡು ಈ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿರದೇ ಇರೋದರಿಂದ ಈ ಒಂದು ಜನಗಳಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಬಂದ್ ಮಾಡಿಸಿದ್ದೇವೆ ಅಂಥೇಳಿ ಒಂದು ನಗರಸಭೆಯ ಪೌರಾಯುಕ್ತರಾದಂತಹ ಶ್ರೀ ಚಂದ್ರಪ್ಪ ಅವರು ತಿಳಿಸಿರ್ತಾರೆ. ಹಾಗಾಗಿ ಈಗಾಗಲೇ ಲಕ್ಷಗಟ್ಟಲೆ ಒಂದು ದುಡ್ಡನ್ನು ಸುರಿದು ಕತ್ತೆಗಳನ್ನು ಕೊಂಡುಕೊಂಡು ಸಾಕಾಣಿಕೆ ಮಾಡ್ತಾ ಇರುವಂತಹ ರೈತರಿಗಾಗಲಿ ಅಥವಾ ಕತ್ತೆಗಳನ್ನು ಸಾಕಿ ಹೆಚ್ಚಿನ ಆದಾಯವನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡವರಿಗೆಲ್ಲ ಇದೊಂದು ದೊಡ್ಡ ಶಾಕ್ ಥರನೇ ಆಗಿದೆ.
ಏನೋ ಒಂದು ಕೂಡಿಟ್ಟಂತಹ ಹಣವನ್ನು ಒಂದು ಹೆಚ್ಚಿನ ಆದಾಯ ಬರುವಂತಹ ಇಂತಹ ಉದ್ಯೋಗದಲ್ಲಿ ವಿನಿಯೋಗಿಸಿ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕಂತಂದು ಏನು ನಮ್ಮ ರೈತರು ಇವಂತಹ ಕೆಲಸಗಳಿಗೆ ಕೈ ಹಾಕ್ತಾರೆ, ಇದು ಅವರು ಕೈ ಸುಟ್ಟುಕೊಳ್ಳುವಂತಹ ಕೆಲಸ ಆಗುವುದಂತೂ ಖಂಡಿತ ಅಂತ ಈ ಒಂದು ನಾವು ಉದಾಹರಣೆಯಿಂದನೇ ನೋಡಿ ತಿಳ್ಕೊಬೋದು. ಹಾಗಾಗಿ ಸ್ನೇಹಿತರೆ, ನಮ್ಮ ರೈತರೇ ಆಗಲಿ ಅಥವಾ ಜನಸಾಮಾನ್ಯರೇ ಆಗಲಿ ಬಹಳ ಕಷ್ಟಪಟ್ಟು ಕೂಡಿಟ್ಕೊಂಡಿರ್ತಕ್ಕಂತಹ ದುಡ್ಡನ್ನು ಯಾವುದೋ ಒಂದು ಲಾಭಕ್ಕಾಗಿ, ಯಾವುದೋ ಒಂದು ಹೆಚ್ಚಿನ ಆದಾಯಕ್ಕಾಗಿ, ಯಾವುದೇ ಒಂದು ಕಾರ್ಯದಲ್ಲಿ ವಿನಿಯೋಗಿಸಬೇಕು ಅಂತ ಅನ್ನೋದಕ್ಕಿಂತ ಮೊದಲು ಒಂದು ಸರಿ ಎಲ್ಲವನ್ನು ಸರಿಯಾಗಿ ತಿಳಿದುಕೊಂಡು ಆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ನಂತರ ಒಂದು ನಿಮ್ಮ ಭವಿಷ್ಯಕ್ಕಾಗಿ ಉಳಿಸ್ಕೊಂಡಿರ್ತಕ್ಕಂತಹ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಬಹಳ ಒಂದು ಬುದ್ಧಿವಂತಿಕೆ. ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದರ ಬೆಲೆಯೂ ಕೂಡ ಆಕಾಶಕ್ಕೆ ಮುಟ್ತಾ ಇರೋದರಿಂದ ಪ್ರತಿ ಒಂದೊಂದು ರೂಪಾಯಿ ಕೂಡ ನೀವು ಗಳಿಸ್ಕೊಂಡಿರೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಏನೇ ಮಾಡಲಿ ಸ್ವಲ್ಪ ತಡೆದು ವಿಚಾರ ಮಾಡಿ ಆಮೇಲೆ ಒಂದು ದುಡ್ಡನ್ನು ಇನ್ವೆಸ್ಟ್ ಮಾಡುವಂಥದ್ರಲ್ಲಿ 4 ಜನಕ್ಕೆ ಕೇಳಿ ಆಮೇಲೆ ಮುಂದುವರಿಯೋದು ಒಳ್ಳೆಯದು. ಸ್ನೇಹಿತರೆ, ಸಾಕಷ್ಟು ಮಹತ್ವಕರವಾದಂತಹ ಹೊಸ ಅಪ್ಡೇಟ್ಗಳನ್ನು ನಮ್ಮ ವಿಡಿಯೋದಲ್ಲಿ ನಾನು ನೀಡ್ತಾ ಇರ್ತೇನೆ. ಹಾಗಾಗಿ ನಮ್ಮ ಚಾನೆಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾವ ವಿಷಯದ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಆ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.